ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ನೆಕ್ ಡಿಸೈನ್, ನಾರ್ಮಲ್ ನೆಕ್ಕಿಗೆ ಬ್ಯಾಕ್ ನೆಕ್ ಡಿಸೈನ್ ಇಡೋದು ಕಷ್ಟ ಅಂದ್ಕೊಂಡಿದ್ರೆ ಈ ವಿಡಿಯೋದಿಂದ ನೀವು ಒಂದು ಹೊಸ ಬ್ಯಾಕ್ ನೆಕ್ ಡಿಸೈನನ್ನು ಕಲಿಬೋದು. ಹಾಗೆಯೇ ಕ್ಯಾನ್ವಾಸ್ ಹಾಕ್ಬಿಟ್ಟು ಬ್ಯಾಕ್ ನೆಕ್ ಡಿಸೈನನ್ನು ನೀವು ಈ ರೀತಿ ಹೊಸ ನ್ಯೂ ನೆಕ್ ಇದು ಈಗೆಲ್ಲ ತುಂಬ ಟ್ರೆಂಡಲ್ಲಿ ಹೋಗ್ತಾ ಇದೆ. ಈ ನೆಕ್ಕನ್ನು ನಾನು ಯಾವ ರೀತಿ ನೀವು ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಫಸ್ಟ್ನೇದಾಗಿ ನಾನು ಇಡೀ ಬ್ಲೌಸ್ ಕಟ್ ಮಾಡೋದನ್ನು ಸ್ವಲ್ಪ ಸ್ಪೀಡಾಗಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರಿಗಾದರೂ ಕಟ್ಟಿಂಗ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ನೋಡ್ತಾ ಇರ್ಬೋದು, ಇದು 8.5 ಇಂಚು ಎದೆ ಸುತ್ತಳತೆ ಫಿಟ್ಟಿಂಗು, 2 ಇಂಚ್ ಎಕ್ಸ್ಟ್ರಾ. ನಾನು ಈಗ ಮೈ ಉದ್ದನ ನೋಡ್ಕೊಳ್ತಿದ್ದೀನಿ. ಮೈ ಉದ್ದ ನಾನು ಅಳತೆ ಬ್ಲೌಸಲ್ಲೇ ಅಳತೆ ಮಾಡ್ಕೊಳ್ತೀನಿ. 14 ಇಂಚು ಮೈ ಉದ್ದ ಪ್ಲಸ್ 1 ಇಂಚು ಸೇರಿಸ್ಕೊಬೇಕು. ಹಾಗೆಯೇ ಫ್ರಂಟಲ್ಲಿ ಈ ರೀತಿ ಮಡ್ಚ್ಕೊಬೇಕು. ಇದು ಪ್ರಿನ್ಸ್ ಕಟ್ ಅಲ್ಲ, ಬ್ಯಾಕ್ ಬೋಟ್ ನೆಕ್ ಅಲ್ಲ, ನಾರ್ಮಲ್ ನೆಕ್ಕಲ್ಲಿ ನೀವು ಹೇಗೆ ಡಿಸೈನನ್ನು ಇಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಹಾಗೆಯೇ ಪೂರ್ತಿ ಬ್ಯಾಕ್ ನೆಕ್ ಡಿಸೈನನ್ನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ತುಂಬ ಚೆನ್ನಾಗಿದೆ. ಹಾಗೆ ತುಂಬಾ ಕಷ್ಟ ಬ್ಯಾಕ್ ನೆಕ್ ಮಾಡೋರು, ಡಿಸೈನ್ ಕಲ್ತ್ಕೊಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋದ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಒಂದು ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ. ಹಾಗೆಯೇ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನಾನೀಗ ಬ್ಲೌಸು ಫ್ರಂಟು ಬ್ಯಾಕು ರೆಡಿ ಮಾಡಿಕೊಂಡು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಫ್ರಂಟಲ್ಲಿ 1 ಇಂಚು ಎಕ್ಸ್ಟ್ರಾ ಉದ್ದ ಇಟ್ಕೊಬೇಕು, ಬ್ಯಾಕಲ್ಲಿ 1 ಇಂಚ್ ಉದ್ದ. ಬ್ಲೌಸಲ್ಲಿ ಅಳತೆ ಬಂದಿರೋದಕ್ಕಿಂತ 1 ಇಂಚ್ ಉದ್ದ, ಫ್ರಂಟಲ್ಲಿ 1 ಇಂಚ್ ಉದ್ದ, ಹೀಗೆ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ 3 ಇಂಚು ಕುತ್ತಿಗೆ ಅಗಲ, ಹಾಗೆ 3.25 ಇಂಚು ಶೋಲ್ಡರು. ಹಾಗೆಯೇ ಹಾರ್ಮೋಲ್ ಬಂದು 5.25 ಇಂಚು ಹಾರ್ಮೋಲ್ ಉದ್ದ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು 8.5 ಎದೆ ಸುತ್ತಳತೆಯ ಅಳತೆ ಬ್ಲೌಸ್ ಕಟ್ಟಿಂಗು. ನೀವು ನಿಮ್ಮ ಯಾವ ಅಳತೆಗೆ ಕಟ್ ಮಾಡ್ತೀರೋ ಅಷ್ಟು ನೀವು ನೆಕ್ ಬಿಡ್ತು, ಹಾರ್ಮೋಲು, ಹಾಗೆ ಫ್ರಂಟು ಎಲ್ಲ ಇಟ್ಕೊಬೋದು. ಈಗ ಫ್ರಂಟ್ ಉದ್ದನ ನೋಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಉದ್ದ ಬಂದುಬಿಟ್ಟು 7 ಇಂಚು ಉದ್ದ ಫ್ರಂಟ್ ಇಂಚು. ಹಾಗೆಯೇ ಒಂದು ಚೌಕ ಬಾಕ್ಸ್ ಹಾಕ್ಕೊಂಡು ನೀವು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ ನಾರ್ಮಲ್ ಯು ಶೇಪ್ ಆಗಿರುತ್ತೆ, ಬ್ಯಾಕಲ್ಲಿ ಮಾತ್ರ ಈ ರೀತಿ ಕರ್ವ್ ಶೇಪಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ತುಂಬಾ ಟ್ರೆಂಡಲ್ಲಿ ಓಡ್ತಾ ಇರುವಂಥ ನೆಕ್. ಈಗ ಯಾರು ಈ ಥರ ಮಾಡಿಬಿಟ್ಟು ನಾವು ಎಂಬ್ರಾಯ್ಡ್ರಿ ಸಹ ಮಾಡಿಸಿದ್ದೀನಿ, ತುಂಬ ಸಖತ್ತಾಗಿ ಬಂದಿದೆ. ಹಾಗೆಯೇ ನೀವು ಎಂಬ್ರಾಯ್ಡ್ರಿ ಬೇಡ ಅನ್ನೋರು ನಾರ್ಮಲ್ ನೆಕ್ ಸಹ ಇಟ್ಕೊಬೋದು. ಇದು ಬೋಟ್ ನೆಕ್ ಬ್ಲೌಸನ್ನ ನಾನು ನಾರ್ಮಲ್ ನೆಕ್ ಬ್ಲೌಸ್ ಅಳತೆಗೆ ತೊಗೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಮೇಡಮ್, ನೀವು ಅಳತೆ ಬ್ಲೌಸಲ್ಲೇ ಇಟ್ಟು ಕಟ್ ಮಾಡಿದ್ರಿ, ಆ ಥರ ನಮಗೆ ಹೇಳ್ಕೊಡಿ ಅಂತ ಅಂದರೆ ತುಂಬ ವೀಡಿಯೋಸ್ಗಳು ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ, ಅಳತೆ ಬ್ಲೌಸ್ ಇಟ್ಕೊಂಡೇ ಕಟ್ ಮಾಡೋದು. ನಿಮಗೆ ಡೀಟೇಲಾಗಿ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ನಾನು ಹಾಕ್ತೀನಿ. ನೋಡಿ, ಈಗ ಎದೆ ಸುತ್ತಳತೆ ಮತ್ತು ಹಾರ್ಮೋನ್ ರೌಂಡಿಂಗನ್ನು ಎರಡನ್ನೂ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ಕರೆಕ್ಟಾಗಿತ್ತು ಅಂದರೆ ಕಟಿಂಗ್ ಮಾಡ್ಕೊಬೇಕು. ತುಂಬ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೀನಿ. ಅದರಿಂದ ಈ ವಿಡಿಯೋದಲ್ಲಿ ಸ್ವಲ್ಪ ಸ್ಪೀಡ್ ಆಗಿದೆ, ಅಂದರೆ ಕಟ್ಟಿಂಗ್ ಮಾತ್ರ. ಬ್ಯಾಕ್ ನೆಕ್ ಡಿಸೈನ್ ಮಾತ್ರ ತುಂಬ ಸ್ಲೋ ಆಗೇ ಹೇಳಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಈಸಿ ಆಗಿರುವಂಥ ಬ್ಯಾಕ್ ನೆಕ್ ಡಿಸೈನ್, ಹಾಗೆ ತುಂಬ ಟ್ರೆಂಡಿಯಲ್ಲಿ ಓಡ್ತಾ ಇರೋದು. ಇದನ್ನು ನೀವು ಬಿಗಿನರ್ಸ್, ಈಗ ಟೈಲರಿಂಗ್ ಕಲಿತಿರೋರು ಸಹಿತ ಟ್ರೈ ಮಾಡಿದ್ರೆ ನಿಜವಾಗ್ಲೂ ತುಂಬ ಈಸಿಯಲ್ಲಿ ಬರುತ್ತೆ. ನಾನು ಕಷ್ಟ ಡಿಸೈನ್ ಹೇಳ್ಕೊಟ್ರೆ ಬಿಗಿನರ್ಸಿಗೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವತ್ತು ನಾನು ಒಂದು ಈಸಿ ಡಿಸೈನನ್ನೇ ಹೇಳ್ಕೊಡ್ತಾ ಇರೋದು. ನಾರ್ಮಲ್ ಬ್ಲೌಸ್ ನೀವು ಯಾವ ರೀತಿ ಕಟ್ ಮಾಡ್ತೀರೋ ಅದೇ ರೀತಿ ಕಟ್ ಮಾಡಿಕೊಂಡು ಬ್ಯಾಕಲ್ಲಿ ಒಂದು ಕಟ್ ವರ್ಕ್ ಶೇಪನ್ನು ಕೊಡುವಂಥದ್ದು. ಹಾಗೆ ನೀವು ಇದಕ್ಕೆ ಪೈಪಿಂಗ್ ಸಹ ಕೊಡ್ಬೋದು. ನನಗೆ ಕಸ್ಟಮರು ಪೈಪಿಂಗ್ ಏನು ಹೇಳಿರಲಿಲ್ಲ, ಹಾಗಾಗಿ ಪೈಪಿಂಗ್ ಕೊಟ್ಟಿಲ್ಲ. ಹಾಗೆ ಬ್ಯಾಕ್ ಉದ್ದ 11 ಇಂಚು ಉದ್ದ ಇಟ್ಕೊಬೇಕು. ಕುತ್ತಿಗೆ ಅಗಲ ಬಂದು 3 ಇಂಚು ಅಥವಾ 3.5 ಇಂಚು, ನಿಮಗೆ ಬ್ರಾಡ್ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ಯಾಕಂದರೆ ನೋಡಿ, 3 ಇಂಚು ಕುತ್ತಿಗೆ ಅಗಲನ ತಗೋಬೇಕು. ಇಲ್ಲ ಅಂದರೆ ನಾವು ಕಟ್ ವರ್ಕು ಬ್ಲೌಸಿನ ಒಳಗೆ ಕೊಟ್ಟಿರ್ತೀವಲ್ವ, ಹೊರಗಲ್ಲ. ಅದರಿಂದ ಡೀಪು ತುಂಬಾ ಬ್ರಾಡು ಕಮ್ಮಿ ಆಗುತ್ತೆ. ಅದರಿಂದ 3, 3.5, 3.25 ತನಕನೂ ಇಟ್ಕೊಬೋದು. ಬ್ರಾಡು ನಿಮ್ಗೆ ಇಷ್ಟ ಬಂದಷ್ಟು ಇಟ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಉದ್ದ ಮತ್ತು ಅಗಲನ ಮಾರ್ಕ್ ಮಾಡಿಕೊಂಡೆ ಕರ್ವ್ ಸ್ಕೇಲಿಂದ ಮೇಲೊಂದು 1/2 ಇಂಚ್ ಗ್ಯಾಪ್ ಕೊಟ್ಟು ಕರ್ವ್ ಸ್ಕೇಲಿಂದ ಕರ್ವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರ್ವ್ ಸ್ಕೇಲ್ ಇಲ್ಲ ಅಂದರೆ ನೀವು 1/2 ಇಂಚು, 2 ಇಂಚ್ ಉದ್ದ 1/2 ಇಂಚು ನೀವು ಶೇಪ್ ಹಾಕೋದಕ್ಕೆ ಇಟ್ಕೊಬೇಕು. ಕರ್ವ್ ಸ್ಕೇಲ್ ಈಗ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ, ಹಾಗಾಗಿ ಕರ್ವ್ ಸ್ಕೇಲ್ ಇರುತ್ತೆ. ಕರ್ವ್ ಸ್ಕೇಲಲ್ಲಿ ನೀವು ಈ ಥರ ಡಿಸೈನನ್ನು ಹಾಕೊಬೋದು. ನೋಡಿ, ಇದು 3 ಈ ಥರ ಕಟ್ ವರ್ಕ್ ಬರಬೇಕು. ಅಂದರೆ 2 ಕೆಲವು ಬ್ಲೌಸ್ಗೆಲ್ಲ ಇಟ್ಟಿದ್ದೀನಿ. ಇದು 3 ಬೇಕು ಅಂತ ಹೇಳಿದರು. ಈ ಥರ ಕರ್ವ್ ಶೇಪು 3 ಹಾಕಿ ನಾರ್ಮಲ್ ಬ್ಲೌಸಿಗೆ ಅಂತ ಹೇಳಿದರು. ಹಾಗೆ ನಾರ್ಮಲ್ ಬ್ಲೌಸಿಗೆ ಡಿಸೈನನ್ನು ತೋರಿಸ್ದೆ ಸುಮಾರು ಟೈಮೇ ಆಗೋಯಿತು. ಅದರಿಂದ ಇವತ್ತು ನಾರ್ಮಲ್ ಬ್ಲೌಸಿಗೆ ಡಿಸೈನ್ ಇರಲಿ ಅಂದ್ಬಿಟ್ಟು ನಾನು ಕಸ್ಟಮರಿಗೆ ಹೊಲ್ಕೊಡುವಾಗಲೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಡಿಸೈನ್, ತುಂಬ ಟ್ರೆಂಡಿ ಆಗಿರೋಂಥ ಡಿಸೈನ್. ಅದೇ ನೀವು ಪೈಪಿಂಗ್ ಎಲ್ಲ ಕೊಟ್ಟರೆ ಅಂತೂ ತುಂಬ ಎದ್ದು ಕಾಣುತ್ತೆ. ನೀವು ಇದೇ ಥರ ಕಟಿಂಗ್ ಮಾಡಿಕೊಂಡು ಪೇಪರ್ ಕ್ಯಾನ್ವಾಸ್ ಹಾಕಿ ಹಾಗೆ ನೀವು ಪೈಪಿಂಗನ್ನು ಸಹಿತ ಹಾಕ್ಬೋದು.
ನೋಡಿ ಈ ರೀತಿ ಬ್ಯಾಕ್ ನೆಕ್ ಡಿಸೈನ್ ಬಂತು. ಅದನ್ನು ನೀವು ಒಂದು ಸಿಂಗಲ್ ಅಂದರೆ ಡಬಲ್ ಕ್ಯಾನ್ವಸ್ಸೇ ಸಿಂಗಲ್ ಇಟ್ಕೊಂಡು ನೀವು ಅಲ್ಲಿ ಕಾಣಿಸ್ತಾ ಇರುತ್ತಲ್ವ, ಅಂದರೆ ಕ್ಯಾನ್ವಸ್ಸಿಗೆ ಡಿಸೈನ್ ಕಾಣಿಸ್ತಲ್ಲ ಅದ್ರ ಮೇಲೇ ಸೇಮ್ ಮಾರ್ಕ್ ಮಾಡ್ಕೊಬೇಕು. ಕ್ಯಾನ್ವಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ನಾನು ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕ್ಯಾನ್ವಸ್ ಈಗ ಪ್ರತಿಯೊಂದು ಬ್ಲೌಸಿಗೂ ಹಾಕೋದ್ರಿಂದ ತುಂಬಾ ಕ್ಯಾನ್ವಸ್ ಬೇಕಾಗತ್ತೆ ಇವಾಗ. ಅದರಿಂದ ಕ್ಯಾನ್ವಸ್ ನೋಡಿಕೊಂಡು ನೀವು ಕಟ್ಟಿಂಗ್ ಮಾಡಿಕೊಂಡು ಮಾರ್ಕ್ ಹಾಕೋಬೇಕಾಗತ್ತೆ. ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡೋ ವಿಡಿಯೋ ಅಂತೂ ನಮ್ಮ ಆರ್ಜಿ ಟೈಲರಿಂಗ್ ಕ್ಲಾಸಲ್ಲಿ ನಿಮಗೆ ತುಂಬ ವೀಡಿಯೋಸ್ಗಳೇ ಹಾಕ್ಬಿಟ್ಟಿದ್ದೀನಿ ನೋಡಿ. ಡಿಸೈನ್ ಮಾತ್ರ ಸಖತ್ತಾಗಿ ಬರುತ್ತೆ. ನಿಮಗೆ ಈಗ ಸ್ಯಾರಿ ಮತ್ತು ಬ್ಲೌಸು ಒಂದೇ ಕಲರಲ್ಲಿ ಇತ್ತು ಅಂದರೆ ಡಿಸೈನ್ ಏನಾದರೂ ಮಾಡಿ ಅಂತ ಕೊಡ್ತಾರಲ್ಲ ಅವಾಗ ತುಂಬಾ ತಲೆನೋವು ಬರುತ್ತೆ, ಏನು ಡಿಸೈನ್ ಮಾಡೋದಪ್ಪ ಅಂತೇಳ್ಬಿಟ್ಟು. ಆಗ ನೀವು ಈ ಡಿಸೈನನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಡೋರಿಗೆ ನೀವು ಕುಚ್ಚು ಥರನೂ ತುಂಬ ಕುಚ್ಚು ಫ್ಲವರ್ಸ್ ಮಾಡ್ಬೋದು, ಆಗ ಇನ್ನೂ ಸಹ ತುಂಬಾ ಟ್ರೆಂಡಿಂಗ್ ಆಗಿ ಕಾಣಿಸುತ್ತೆ ನೋಡಿ. ಈಗ ಕ್ಯಾನ್ವಾಸ್ ಒಂದು ಸೀಟನ್ನು ಮಾರ್ಕ್ ಮಾಡಿರೋದ್ರ ಮೇಲೆ ಇಟ್ಕೊಂಡು ಪೆನ್ನಿಂದ ಅಥವಾ ಮಾರ್ಕರಿಂದ ಮಾರ್ಕ್ ಮಾಡ್ಕೊಳ್ಳಿ. ಇಟ್ಟು ಬರುತ್ತೆ, ಎಲ್ಲೂ ಸಹ ಹೆಚ್ಚು ಕಡಿಮೆ ಆಗಲ್ಲ. ನೀವು ಬ್ಲೌಸ್ ಮೇಲೇ ಇಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಚೂರು ಹೆಚ್ಚು ಕಡಿಮೆ ಬರಲ್ಲ. ನೀವು ಎಕ್ಸ್ಟ್ರಾನೇ ಮತ್ತೆ ಮಾಡ್ಕೊಳ್ಳೋದಕ್ಕೆ ಹೋದರೆ ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದು. ಅದರಿಂದ ನೀವು ಏನು ಮಾರ್ಕ್ ಮಾಡಿದ್ದೀರೋ ಅದ್ರ ಮೇಲೇ ಈ ರೀತಿ ಇಟ್ಕೊಂಡು ನೀವು ಮಾರ್ಕು ಟ್ರೇಸ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ, ಎಲ್ಲೂ ಸಹಿತ ಏನೂ ಮಿಸ್ ಆಗೋದಿಲ್ಲ. ಏನಾದರೂ ಈ ಬ್ಲೌಸು ಸ್ಟಿಚ್ಚಿಂಗಲ್ಲಿ ಅಥವಾ ಡಿಸೈನ್ ಕಟ್ಟಿಂಗಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನನಗೆ ಆದಷ್ಟು ಮಟ್ಟಿಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಒಂದು ಕಡೆ ಕೊಟ್ಟರೆ ಸಾಕಲ್ವ. ಈಗ ಕಟ್ಟಿಂಗ್ ಈ ಥರ ಇಟ್ಕೊಂಡು ಮಾಡಿದಾಗ ಎರಡೂ ಸೈಡಲ್ಲೂ ಬರುತ್ತೆ. ತುಂಬ ಟ್ರೆಂಡಲ್ಲಿ ಹೋಗ್ತಾ ಇರುವಂಥ ಡಿಸೈನು, ಯಾರೆಲ್ಲ ಟ್ರೈ ಮಾಡಿಲ್ಲ ಇನ್ನೂ ಟ್ರೈ ಮಾಡಿ. ಹಾಗೆಯೇ ತುಂಬ ಸಖತ್ತಾಗಿ ಬರುತ್ತೆ ನೋಡಿ. ಈ ಶೇಪ್ ಒಂದು ಕರೆಕ್ಟಾಗಿ ನೀವು ಕೈ ತಿರುಗಿಸ್ಬಿಟ್ರಿ ಅಂದರೆ ಯಾವ ಡಿಸೈನ್ ಕೊಟ್ಟರು ನೀವು ಆರಾಮಾಗಿ ವೀಡಿಯೋಸ್ಗಳು ನೋಡಿಕೊಂಡು ಟ್ರೈ ಮಾಡ್ಬೋದು. ಒಬ್ಬೊಬ್ಬರು ಅಂದ್ಕೊಳ್ತಾರೆ ನಾವು ಯೂಟ್ಯೂಬ್ ಚಾನಲ್ ನೋಡಿ ಇನ್ಸ್ಟಾಗ್ರಾಮ್ ನೋಡಿ ಕಲಿಯೋಕ್ಕಾಗೋದಿಲ್ಲ, ಇಲ್ಲ ನಾವು ಕ್ಲಾಸಿಗೆ ಹೋಗಬೇಕು ಅಂತ ಹೇಳ್ಕೊಂಡು ಮೈಂಡ್ ಸೆಟ್ ಅವ್ರಿಗೆ ಆ ಥರ ಬಂದುಬಿಟ್ಟಿರುತ್ತೆ. ಕ್ಲಾಸಿಗೆ ಹೋಗಿ ಕಲ್ತ್ರೂ ಸಹಿತ ಅಷ್ಟೊಂದು ಅವರು ಚೆನ್ನಾಗಿ ಹೊಲಿತಾರಲ್ಲ. ಅದರಿಂದ ಹೇಳೋದು ಈ ಥರ ನೀವು ವೀಡಿಯೋಸ್ ನೋಡಿ ಬೋಟಿಕ್ ಲೆವೆಲಲ್ಲಿ ಸಹಿತ ಸ್ಟಿಚ್ ಮಾಡ್ಬೋದು. ಎಷ್ಟೋ ಜನ ಅದಕ್ಕೆ ಉದಾಹರಣೆ ಟೈಲರ್ಸ್ಗಳಿದ್ದಾರೆ. ಯಾಕಂದರೆ ಕರೆಕ್ಟಾಗಿ ಬರುತ್ತೆ. ನಮ್ಮ ಒಂದು ಏಕಾಗ್ರತೆ, ನಾವು ವೀಡಿಯೋಸ್ ನೋಡೋ ರೀತಿ ಮತ್ತು ನಾವು ಟ್ರೈ ಮಾಡೋ ರೀತಿ ಅದರಲ್ಲಿರುತ್ತೆ. ನೀವು ನೋಡಿಬಿಟ್ಟು ನಮಗೆ ಇದೆಲ್ಲ ಬರಲ್ಲ, ನಾವು ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಬಿಡಿ. ಯಾಕಂದರೆ ಈಗ ಪ್ರತಿಯೊಂದು ಟ್ರೆಂಡು ಪ್ರತಿದಿನ ಟೈಲರಿಂಗಲ್ಲಿ ಬರ್ತಾ ಹೋಗುತ್ತೆ. ಆಗ ನಾವು ಪ್ರತಿ ಟ್ರೆಂಡ್ ಬಂದಾಗ್ಲೂ ದುಡ್ಡು ಕೊಟ್ಬಿಟ್ಟು ಕಲಿಯೋಕ್ಕೆ ಹೋಗೋ ಥರ ಆಗುತ್ತಾ? ಇಲ್ಲ, ನಾವೆಲ್ಲ ಒಂದು ಸತಿ ನಾರ್ಮಲ್ ಬ್ಲೌಸು ಲೈನಿಂಗ್ ಬ್ಲೌಸ್ ಕಲ್ತವ್ರಷ್ಟೇ. ಈಗ ಹೊಸ ಹೊಸ ಪ್ಯಾಟ್ರನ್ ಬರ್ತಾ ಇರುವಾಗ ಹೊಸ ಹೊಸ ಪ್ಯಾಟ್ರನ್ ನಾವು ಹೊಲಿಯೋದು ಕಲ್ತಿರಬೇಕು. ಹಾಗಿದ್ರೆ ಮಾತ್ರ ಕಸ್ಟಮರ್ ಬರ್ತಾರೆ. ಇಲ್ಲ ಅಂತ ಅಂದರೆ ಇವರು ಇನ್ನೂ ಹಳೆಯ ಕಾಲದಲ್ಲೇ ಹೊಲಿತಾ ಇದ್ದಾರೆ, ಬರೀ ರೌಂಡ್ ನೆಕ್ಕು ಅಥವಾ ವಿ ಶೇಪು ಇಷ್ಟೇ ಮಾಡ್ತಾ ಇದ್ದಾರೆ, ಬೇರೆ ಏನೂ ಹೊಲಿಯೋದಿಲ್ಲ ಅಂತೇಳಿ ಅವರು ಬರೋದಿಲ್ಲ, ಬರೋವಂಥ ಕಸ್ಟಮರ್ನೂ ಸಹಿತ ಕರ್ಕೊಂಬರೋದಿಲ್ಲ. ಯಾರೇ ಆಗಿರ್ಬೋದು, ನಮಗೆ ತುಂಬ ಫ್ರೆಂಡ್ಸು ಇದ್ದಾರೆ, ಇವರೆಲ್ಲ ಬಟ್ಟೆ ಕೊಡ್ತಾರಪ್ಪ ಹಾಗೆ ಹಿಂಗೆ ಅಂದ್ಕೊಂಡ್ರೆ ನೀವು ಚೆನ್ನಾಗಿ ಸ್ಟಿಚ್ ಮಾಡಿದ್ರೆ ಮಾತ್ರ ಕೊಡ್ತಾರೋ ಹೊರತು ನೀವು ಹೇಗೇಗೋ ಸ್ಟಿಚ್ ಮಾಡಿದ್ರೆ ಯಾರೂ ಸಹಿತ ತಮ್ಮ ಬಟ್ಟೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಹೇಗೆ ಸ್ಟಿಚ್ ಮಾಡೋದಕ್ಕೆ ಕೊಡ್ತಾರೆ? ಈಗೆಲ್ಲ ಸ್ಯಾರಿಗಳನ್ನು ತಗೊಳ್ಳೋದು ಸಹಿತ ತುಂಬಾ ಕಡಿಮೆ. ವರ್ಷಕ್ಕೆ 1-2 ಸ್ಯಾರಿಗಳನ್ನು ತಗೊಳ್ತಾರೆ, ಅದನ್ನು ಚೆನ್ನಾಗಿ ಮಾಡಿ ಹೊಲಿಸ್ಬೇಕು ಅನ್ನೋ ಆಸೆಯಲ್ಲಿ ಇರ್ತಾರೆ. ಅದರಿಂದ ನೀವು ಚೆನ್ನಾಗಿ ಹೊಲಿದು ನಿಮ್ಮ ಸ್ಟೇಟಸಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮು, ಹಾಗೆ ಯೂಟ್ಯೂಬ್ ಚಾನಲ್ ಇದರಲ್ಲೆಲ್ಲ ನೀವು ಶೇರ್ ಮಾಡಿದಾಗ ನಿಮಗೆ ಕಸ್ಟಮರು ನಿಮ್ಮ ಊರಲ್ಲಿ ಬಟ್ಟೆ ಕೊಡ್ತಿದ್ರು ನಿಮಗೆ ಬೇರೆ ಊರಿಂದ ಬಟ್ಟೆ ತಂದು ಕೊಡ್ತಾರೆ. ಆದ್ದರಿಂದ ನಾನು ಹಾಕುವಂಥ ಪ್ರತಿಯೊಂದು ಬ್ಯಾಕ್ ನೆಕ್ ಡಿಸೈನ್ ಆಗಿರ್ಬೋದು, ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ನೀಟಾಗಿ ನೋಡಿ ಕಲ್ತ್ಕೊಂಡು ನೀವು ಎಲ್ಲೂ ಸಹ ₹1 ಖರ್ಚು ಮಾಡ್ದೇನೆ ಬ್ಲೌಸ್ ಕಟ್ಟಿಂಗು, ಸ್ಟಿಚ್ಚಿಂಗು, ಡಿಸೈನು ಕಲ್ತ್ಕೊಬೋದು. ಆದರೆ ನೀವು ವೀಡಿಯೋಸನ್ನು ಗಮನ ಇಟ್ಟು ನೋಡಬೇಕು. ಹಾಗೆಯೇ ನಿಮಗೆ ಏನಾದ್ರು ಡೌಟ್ ಬಂದರೆ ಆರಾಮಾಗಿ ನೀವು ಕಮೆಂಟ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಫೋನ್ ನಂಬರ್ ಇದ್ದರೆ ಫೋನ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಬೋದು. ಇಷ್ಟೆಲ್ಲ ಆಪ್ಷನ್ ಇದ್ದವಾಗ ನೀವು ಯಾಕೆ ತಲೆ ಕೆಡಿಸ್ಕೊಬೇಕು? ಆರಾಮಾಗಿ ಡಿಸೈನನ್ನು ನೋಡಿಬಿಟ್ಟು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಡಿಸೈನ್ ನೋಡಿ ಇದು ಕಷ್ಟ ಬರಲ್ಲ ಅಂತ ಯಾವತ್ತೂ ಕುತ್ಕೊಬೇಡಿ. ಟ್ರೈ ಮಾಡೋದ್ರಿಂದ ಯಾವುದೇ ಒಂದು ಡಿಸೈನ್ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ ನಮಗೆ ಬರುತ್ತೆ. ಟ್ರೈಯೇ ಮಾಡಲಿಲ್ಲ ಅಂತಂದರೆ ನಮ್ಗೆ ಮತ್ತೆ ನಾವು ಎಕ್ಸ್ಟ್ರಾ ಹೊಲಿಯೋದಕ್ಕೆ ಚಾನ್ಸೇ ಇಲ್ಲ. ನಾವೀಗ ಟೈಲರಿಂಗ್ ಬ್ಲೌಸ್ ಹೊಲಿತೀವಿ ಅಂದರೆ ಬರೀ ನಾರ್ಮಲ್ ಬ್ಲೌಸ್ ಅಂತೂ ನಿಜವಾಗ್ಲೂ ಬರೋದಿಲ್ಲ. ಬರೀ ನಾರ್ಮಲ್ ಬ್ಲೌಸ್ ಹೊಲಿತೀರಂದರೆ ನೀವು ನಿಮ್ಮ ಬಟ್ಟೆ ಅಷ್ಟೇ ಹೊಲ್ಕೋಬೇಕಾಗತ್ತೆ, ಬೇರೆ ಕಸ್ಟಮರ್ ಯಾರೂ ಕೊಡೋದಿಲ್ಲ. ಆದ್ದರಿಂದ ನಾ ಹೇಳೋದೇನೆಂದರೆ ನೀವು ಹೊಸ ಹೊಸ ಡಿಸೈನ್ ಪ್ರತಿದಿನ ಬರುವಂತಹ ಡಿಸೈನ್ಗಳನ್ನು ನೀವು ಟ್ರೈ ಮಾಡಬೇಕು. ಫಸ್ಟು ನಿಮ್ಮ ಬ್ಲೌಸ್ಗೆ ಟ್ರೈ ಮಾಡ್ಕೊಳ್ಳಿ, ನೆಕ್ಸ್ಟು ನೀವು ಕಸ್ಟಮರ್ ಬ್ಲೌಸ್ಗೆ ಟ್ರೈ ಮಾಡಿ. ಇಲ್ಲಾಂದರೆ ವೇಸ್ಟ್ ಬಟ್ಟೆಲಿ ಹೊಲಿದ್ಬಿಟ್ಟು ಬ್ಯಾಕ್ ನೆಕ್ ಅಷ್ಟೇ ಹೊಲಿದ್ಬಿಟ್ಟು ಟ್ರೈ ಮಾಡಿ. ನಂತರ
ಬೇಕಿದ್ರೆ ನೀವು ಕಸ್ಟಮರ್ ಬಟ್ಟೆನ ನಿಮ್ಮದೇ ಒಳ್ಳೊಳ್ಳೆ ಬಟ್ಟೆಗಳನ್ನು ಸ್ಟಿಚ್ ಮಾಡ್ಕೊಬೋದು. ನೋಡಿ ಬ್ಯಾಕ್ ನೆಕ್ ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಾಯಿತು. ಈಗ ಮತ್ತೆ ಬೋಟ್ ನೆಕ್ ಬೇಡ, ನಾರ್ಮಲ್ ನೆಕ್ ಹೊಲಿರಿ ಅನ್ನೋ ಥರ ಟ್ರೆಂಡು ಸಹ ಬರ್ತಾ ಇದೆ. ಮತ್ತು ತುಂಬಾ ಬ್ಯಾಕ್ ಬೋಟ್ ನೆಕ್ಕು ಬರ್ತಾ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ಬ್ಯಾಕ್ ಬೋಟ್ ನೆಕ್ಕಲ್ಲಂತೂ ಕಟ್ಟೋದು ಡೋರಿ ಅಂತೂ ಯಾರೂ ಹಿಡಿಸ್ತಾ ಇಲ್ಲ, ಎಲ್ಲರೂ ಕ್ಲೋಸು ಹಿಡಿಸ್ತಾ ಇದ್ದಾರೆ. ನಾವು ಸಹಿತ ಕ್ಲೋಸ್ ನೆಕ್ ಜಾಸ್ತಿ ಹೊಲಿತಾ ಇರೋದು. ನೋಡ್ತಾ ಇರ್ಬೋದು, ಈ ರೀತಿ ಚಿಕ್ಕ ಚಿಕ್ಕ ಕಟ್ಸ್ ಹಾಕಿದ್ರೆ ಮಾತ್ರ ಅದು ಉಲ್ಟಾ ತಿರುಗತ್ತೆ. ಇಲ್ಲ ಅಂತಂದರೆ ಬ್ಲೌಸಲ್ಲಿ ನಾವು ಉಲ್ಟಾ ತಿರ್ಗ್ಸೋದು, ಕ್ಯಾನ್ವಸಲ್ಲಿ ಉಲ್ಟಾ ತಿರ್ಗ್ಸೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಎಷ್ಟು ಈಸಿಯಾಗಿ ನಾನು ಐರನ್ ಮಾಡ್ದೇನೆ ಯಾವ ರೀತಿ ತಿರುಗ್ತು ನೋಡಿ, ಒಳ್ಳೆ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಈಗ ನೋಡ್ತಾ ಇರ್ಬೋದು, ಬ್ಯಾಕ್ ಈ ರೀತಿ ತಿರ್ಸ್ಬಿಟ್ಟು, ಕಾಟನ್ ಆದರೆ ಐರನ್ ಬೇಡ, ಬೇರೆ ಯಾವುದಾದ್ರು ಕ್ಲಾತ್ ಆದರೆ ನೀವು ಸ್ವಲ್ಪ ಲೈಟಾಗಿ ಐರನ್ ಮಾಡಿಕೊಂಡ್ರೆ ಹೈಲೈಟ್ ಆಗುತ್ತೆ. ನೀವು ಮಾಡಿರೋ ಡಿಸೈನು ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಹಾಗೆಯೇ ಫಸ್ಟು ನಿಮಗೆ ಹೆದರಿಕೆ ಆಗುತ್ತೆ ಅಂದರೆ ನಿಮ್ಮದೇ ಒಂದು ಬ್ಲೌಸನ್ನು ನೀವು ಈ ರೀತಿ ಟ್ರೈ ಮಾಡಿ ಹಾಕೊಂಡು ಹೋಗಿ ಫಂಕ್ಷನ್ಗಳಿಗೆ. ಮತ್ತು ಲೇಡೀಸ್ ಎಲ್ಲ ತುಂಬ ಜನ ಎಲ್ಲಿ ಸೇರ್ತಾರೆ ಆ ಜಾಗದಲ್ಲೆಲ್ಲ ನೀವು ಹೋಗ್ಬಿಟ್ಟು ನೀವು ಹೊಲ್ದಿರೋ ಬ್ಲೌಸನ್ನು ಹಾಕೊಂಡು ಹೋಗ್ಬೋದು. ಈಗ ಒಂದು ಪೂಜೆ ಪುನಸ್ಕಾರ ಜಾಗದಲ್ಲೆಲ್ಲ ಎಲ್ಲರೂ ಸ್ಯಾರಿ ಹಾಕೊಂಡ್ಬಂದಿರ್ತಾರೆ, ನೀವು ಸ್ಯಾರಿ ಹಾಕ್ಕೊಂಡು ನೀವು ಹೊಲ್ದಿರೋ ಬ್ಲೌಸನ್ನು ಹಾಕೊಂಡು ಹೋದಾಗಲೂ ಸಹಿತ ನಿಮಗೆ ಕಸ್ಟಮರ್ ಬಂದೇ ಬರ್ತಾರೆ. ಎಷ್ಟೋ ಜನ ನೀನು ಹೊಲ್ದಿದ್ದ ಅಂತ ಎಷ್ಟೋ ಜನ ಕೇಳ್ತಾರೆ. ಅದು ನಿಮ್ಮ ಮೈಗೆ ಕರೆಕ್ಟಾಗಿ ಕೂತಿರಬೇಕು, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿರಬೇಕು. ಹೆಂಗಾಯ್ತು ಹಂಗಾಯ್ತು ಅಂದರೆ ಅವಳಿಗೆ ಚೆನ್ನಾಗಿ ಹೊಲ್ಕೊಡೋಕೆ ಬಂದಿಲ್ಲ, ನಮಗೆ ಎಲ್ಲಿ ಚೆನ್ನಾಗಿ ಹೊಲ್ಕೊಡ್ತಾಳೆ ಅಂಥೇಳಿ ವಾಪಸ್ ಇಸ್ಕೊಂಡು ಹೋಗ್ತಾರೆ. ಆದ್ದರಿಂದ ನೀವು ನಿಮ್ಮ ಬಟ್ಟೆನ ವರ್ಷಕ್ಕೆ 1 ಅಥವಾ 2 ಹೊಲೀರಿ. ಮತ್ತು ಕಸ್ಟಮರ್ ಹೇಳಿದ ಟೈಮಿಗೆ ಕರೆಕ್ಟಾಗಿ ಕೊಡಿ. ಹಾಗೆ ಕಸ್ಟಮರ್ ನೀವು ಯಾವುದೇ ಡಿಸೈನ್ ಕೊಟ್ಟರು ಹೊಲಿಯೋ ರೀತಿ ಇರಬೇಕಾಗತ್ತೆ. ಆ ಡಿಸೈನ್ ಬರಲ್ಲ, ಆ ರೀತಿ ಬರಲ್ಲ, ಈ ರೀತಿ ಬರಲ್ಲ ಅಂದರೆ ಬರೀ ಒಂದು ನಾರ್ಮಲ್ ಬ್ಲೌಸ್ಗೆ ಸಾದಾ ಬ್ಲೌಸ್ಗೆ ನಮ್ಮ ಮನೇಲಿ ಅಮ್ಮ ಇರೋರು ಅವರೇ ಕೊಡ್ತಾರೆ ಬಿಡಿ ಅಂತೇಳಿ ಹೋಗ್ತಾರೆ. ಯಾಕಂದರೆ ಇದು ನನಗೆ ಆಗಿರೋ ಅನುಭವ. ಅಂದರೆ ಈಗ ಹೆಂಗಂದರೆ ಟ್ರೆಂಡು ಇದ್ದರೆ, ಒಳ್ಳೊಳ್ಳೆ ಟ್ರೆಂಡ್ ಬ್ಲೌಸ್ ಎಲ್ಲ ಇದ್ದರೆ ಅದು ನೋಡಿಬಿಟ್ಟು ಹೊಲಿಯೋಕ್ಕೆ ಕೊಡ್ತಾರೆ, ಇಲ್ಲ ಅಂತಂದರೆ ಯಾರೂ ಕೊಡೋದಿಲ್ಲ. ಮತ್ತು ಕಸ್ಟಮರ್ಗೆ ನೀವು ಹೇಳಬೇಕು ಈ ರೀತಿ ಡಿಸೈನನ್ನು ಸ್ಟಿಚ್ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ನೀವೇನು ಹೇಳದೇ ಇದ್ದರೆ ಕಸ್ಟಮರ್ಗೆ ಗೊತ್ತಾಗೋದಿಲ್ಲ. ಬ್ಯಾಕ್ ನೆಕ್ಕಲ್ಲಿ ಈ ರೀತಿ ಹೊಸ ಟ್ರೆಂಡ್ ಡಿಸೈನ್ ಬಂದಿದೆ, ಈ ರೀತಿ ಇಟ್ಸ್ಕೊಳ್ಳಿ ಅಂತ ಒಂದು 4-5 ಬ್ಲೌಸ್ ಹೊಲಿತಿರೋಂಗೆ ನಿಮಗೆ ಒಳ್ಳೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಬ್ಲೌಸ್ ಸಹ ಹೊಲಿಯೋಕ್ಕೆ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಬ್ಯಾಕ್ ನೆಕ್ ಬಂತು. ಇದಕ್ಕೆ ನಾವೀಗ ಡೋರಿ ಇಡಬೇಕು. ಡೋರಿನ ನಾನು ತುಂಬ ಬಟ್ಟೆ ಇದ್ದಿದ್ರೆ ಬಟ್ಟೆಯಲ್ಲೇ ಮಾಡ್ತಿದ್ದೆ ಡೋರಿನ. ಇಲ್ಲಿ ಬಟ್ಟೆ ತುಂಬಾ ಶಾರ್ಟೇಜ್ ಇತ್ತು, ಆದ್ದರಿಂದ ರವಂಡ್ ಡೋರಿ ಮಾಡಿಕೊಂಡು ಈಗ ಲೇಸಿಗೆ ಅಂದರೆ ಕಟ್ಟೋ ಲೇಸ್ ಇಟ್ಟಿತ್ತು ಅದಕ್ಕೇ ಹಚ್ತಾ ಇದೆ. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ಟೆ ಪೀಸ್ ಇದ್ದಿದ್ರೆ ಒಂದು 4-5 ಡೋರಿನ ಮಾಡ್ತಿದ್ದೆ, ಆದರೆ ಇಲ್ಲಿ ಬಟ್ಟೆ ಪೀಸ್ ತುಂಬ ಕಡಿಮೆ ಇತ್ತು. ಆದ್ದರಿಂದ ನಾನು ಒಂದು 2 ಡೋರಿ ಮಾಡಿಬಿಟ್ಟು ಬ್ಲೌಸಿಗೆ ಅಟ್ಯಾಚ್ ಮಾಡಿದೆ. ಬ್ಲೌಸ್ ಅಂತೂ ತುಂಬ ಸಖತ್ತಾಗಿ ಬಂದಿತ್ತು. ಅದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಬ್ಲೌಸು ಹೀಗೆ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬ್ಲೌಸ್ ಸಖತ್ತಾಗಿ ಬಂದಿರೋದ್ರಿಂದ ಖುಷಿಯಾಗಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನೋಡ್ತೀರಾ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಈ ಬ್ಲೌಸ್ ಡಿಸೈನ್ ಇದೆಯಲ್ವ ತುಂಬ ಚೆನ್ನಾಗಿದೆ, ಸೇವ್ ಮಾಡಿ ಇಟ್ಕೊಳ್ಳಿ. ಬ್ಯಾಕ್ ನಾರ್ಮಲ್ ನೆಕ್ ಇಟ್ಟರು ಸಹಿತ ಡಿಸೈನ್ ಬ್ಲೌಸ್ ಬಂದಿದೆ. ಬ್ಯಾಕ್ ಬೋಟ್ ನೆಕ್ ಇಟ್ಟು ಡಿಸೈನ್ ಬ್ಲೌಸ್ ಇಟ್ಟು ಜನಗರಿಗೂ ಸಹಿತ ತುಂಬಾ ಬೇಜಾರಾಗಿದೆ ಕಸ್ಟಮರ್ಗಳಿಗೆಲ್ಲ. ಅದಕ್ಕೋಸ್ಕರ ಈಗೆಲ್ಲ ನಾರ್ಮಲ್ ಬ್ಲೌಸೇ ಹೊಲ್ಸ್ಕೊತಾ ಇದ್ದಾರೆ. ಈಗ ಡ್ಯೂಟಿ ಹೋಗೋರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಇವರೆಲ್ಲರೂ ಸಹಿತ ಪ್ರತಿದಿನ ಸೀರೆ ಉಡಬೇಕಾಗುತ್ತೆ. ಹಾಗಾಗಿ ಅವರಿಗೆ ಪ್ರತಿದಿನ ಬ್ಲೌಸ್ಗಳು ಬೇಕಾಗುತ್ತೆ. ನೀವು ಅವರಿಗೆ ಹೊಸ ಟ್ರೆಂಡಿ ಬ್ಲೌಸ್ಗಳನ್ನು ಹೊಲ್ಕೊಟ್ಟಾಗ ಅವರ ಶಾಲೆಯಲ್ಲಿ ಇರುವಂಥ ಟೀಚರ್ಸ್ಗಳು ಮತ್ತೆ ಕೇಳ್ತಾರೆ, ಅವರು ಸಹಿತ ಹೊಲಿಯೋಕ್ಕೆ ಬರ್ತಾರೆ. ಯಾಕಂದರೆ ಇದು ನನಗೂ ಸಹಿತ ಅನುಭವ ಆಗಿರುವಂಥ ವಿಷಯಗಳೇ, ಅದರಿಂದ ನಾನು ನಿಮಗೂ ಸಹಿತ ಅದರಿಂದ ಅನುಭವಗಳು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಒಂದು ರೌಂಡ್ ಸರ್ಕಲ್ ಮಾಡಿಕೊಂಡು ಮಧ್ಯೆ ಕಟ್ ಮಾಡಿಬಿಟ್ಟು ಈ ಡೋರಿಯನ್ನು ರೆಡಿ ಮಾಡಬೇಕು. ನಾನು ಇನ್ನೊಂದು ಚಿಕ್ಕ ವಿಡಿಯೋದಲ್ಲಿ ನಿಮಗೆ ಈ ಡೋರಿನ ಹೇಗೆ ಮಾಡೋದು ಅಂತ ಕ್ಲೀನಾಗಿ ವಿವರಿಸ್ತಾ ನಾನೊಂದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ, ಯಾರಿಗಾದರೂ ಬೇಕಿದ್ರೆ. ಇಲ್ಲ ಈ ಥರ ಡೋರಿ ನಮಗೆ ಮಾಡೋಕ್ಕೆ ಬರುತ್ತಕ್ಕ, ಇದು ಈಸಿ ಇರುತ್ತೆ ಅಂದರೆ ಮತ್ತೇನು ಹಾಕೋದಕ್ಕೆ ಹೋಗೋದಿಲ್ಲ. ನೋಡಿ ರೌಂಡಾಗಿ ಒಂದು ಸರ್ಕಲಾಗಿ ಒಂದು ಬಟ್ಟೆ ಪೀಸ್ ಕಟ್ ಮಾಡಿಕೊಂಡು ಮಧ್ಯೆ ಕಟ್ ಮಾಡಿಕೊಂಡು ಈ ರೀತಿ ಹೊಲ್ದ್ಕೊಬೇಕು. ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ, ಆದರೆ ಚೆನ್ನಾಗಿ ದುಡ್ಡು ಕಾಸು ಕೊಡೋವಂಥ ಕಸ್ಟಮರ್ ಆದರೆ ಎಷ್ಟು ಬೇಕಾದ್ರೂ ಈ ಥರ ಫ್ಲವರ್ನ ಮಾಡ್ಬೋದು. ಆದರೆ ಈಗೇನಂದರೆ ಎಷ್ಟೊಂದು ಡಿಸೈನ್ ಮಾಡಿದ್ರು ಸಹಿತ ಇದು ಏನು ಮಾಡಿದ್ದೀರಾ, ಇದಕ್ಕೆ ಇಷ್ಟೊಂದು ರೇಟಾ, ಹಾಗೆ ಹೀಗೆ ಅಂತಾರೆ. ಆದರೆ ಅದ್ರ ಹಿಂದೆ ಎಷ್ಟೊಂದು ಎಫರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗೋದಿಲ್ಲ. ಫ್ರೆಂಡ್ಸ್, ನಾನು ಮುಂದಿನ ವಿಡಿಯೋದಲ್ಲೆಲ್ಲ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಬ್ಲೌಸ್ ಇಷ್ಟ ಆದರೆ ಲೈಕ್ ಮಾಡಿದ್ರೆ ಮರಿಬೇಡಿ. ಬ್ಯಾಕಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು, ಹಾಗೆ ಬ್ಲೌಸು ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಡೋರಿ ಅಟ್ಯಾಚ್ ಮಾಡಿದೆ. ಈಗ ಹಾಗೇ ಫ್ಲವರು, ಈ ಥರ ಫ್ಲವರ್ ಸ್ಟಿಚ್ ಮಾಡೋದಕ್ಕೆ ಬಟ್ಟೆ ಒಂದು ಸ್ವಲ್ಪನಾದರೂ ಜಾಸ್ತಿ ಬೇಕು. ಅಂದರೆ ತುಂಬ ಕಡಿಮೆ ಬಟ್ಟೆ ಉಳಿದಿತ್ತು. ಬಟ್ಟೆ ಜಾಸ್ತಿ ಇದ್ದಿದ್ದರೆ ಈ ಥರ ಒಂದು ಫಿನಿಶಿಂಗನ್ನು ಚೆನ್ನಾಗಿ ಕೊಡ್ಬೋದಿತ್ತು. ಅಂದರೆ ಬ್ಲೌಸು ಕಟ್ಟಿ ಇರ್ತೀವಲ್ಲ, ತುದಿಗೆ ಗೊಂಡೆ ಅಂದರೆ ಡೋರಿಗೆ ಅಟ್ಯಾಚ್ ಮಾಡಿರ್ತೀವಲ್ಲ ಹ್ಯಾಂಗಿಂಗ್ಸು, ಅದು ಚೆನ್ನಾಗಿ ಬರೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಬರೋದಕ್ಕೆ ಅದು ರೆಡಿ ಮಾಡಿ
ಬಟ್ಟೆಲಿ ಡೋರಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಬೇರೆ ಬೇರೆ ಥರ ಡೋರಿ ಡಿಸೈನ್ಸ್ಗಳಿದ್ದಾವೆ. ನಾನು ಬರ್ತಾ ದಿನ ಹಾಕೋ ವಿಡಿಯೋಗಳಲ್ಲಿ ನಿಮಗೆ ಹಾಕ್ತಾ ಹೋಗ್ತೀನಿ. ಈ ಬ್ಲೌಸ್ ಡಿಸೈನ್ ಯಾವ ರೀತಿ ಇದೆ, ನಿಮಗೆಲ್ಲ ಇಷ್ಟ ಆಯಿತಾ, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ಎರಡೆರಡು ಅಷ್ಟೇ ಸಾಕಾಯಿತು. ಇದು ಬ್ಲೌಸ್ ಪೀಸ್ ಆಗಿರೋದ್ರಿಂದ ಕಡಿಮೆ ಬಟ್ಟೆ ಬೀಳುತ್ತಲ್ವ, ಅದರಿಂದ ಜಾಸ್ತಿ ಡೋರಿ ಮಾಡೋದಕ್ಕೆ, ಫ್ಲವರ್ ಮಾಡೋದಕ್ಕೆ ಸಿಕ್ಕಲಿಲ್ಲ ನಂಗೆ ಬಟ್ಟೆ, ಅದರಿಂದ ಎರಡೆರಡು ಮಾಡಿದೆ. ಇನ್ನು ನೆಕ್ಸ್ಟ್ ಯಾವುದಾದ್ರೂ ಬ್ಲೌಸಲ್ಲಿ ಸ್ವಲ್ಪ ತೆಳು ಇರೋರು ಬಟ್ಟೆಯಲ್ಲಿ ತುಂಬ ಹೂವು ಮಾಡೋದಕ್ಕೆ ಬಟ್ಟೆ ಉಳಿಯುತ್ತೆ, ಆಗ ನಾನು ಇನ್ನೂ ಹೆಚ್ಚು ಡೋರಿ ಮಾಡಿ ನಿಮಗೆ ತೋರಿಸ್ತೀನಿ. ಈ ಬ್ಲೌಸ್ ಹೇಗಿದೆ, ಈ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಈ ರೀತಿ ಬಂತು, ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕಲ್ಲೂ ಸಹಿತ ತುಂಬ ಚೆನ್ನಾಗಿ ಕಟ್ ವರ್ಕು ಬೆನ್ನಿಗೆ ಚೆನ್ನಾಗಿ ಕೂತಿದೆ, ಆದ್ದರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಲೌಸ್ ಪೀಸು ಕಾಟನ್ನು, ಅದರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್.